ರಾಜನ್ ಪವರು ಇರುತ್ತೆ, ಶನೇಶ್ವರನ್ ಪವರು ಇರುತ್ತೆ. ಅದು ಬಂದು ಮಾಸ್ ನಂಬರ್ ಬರ್ತಿರೋದ್ರಿಂದ ಕಾಸ್ಮಿಕ್ ಎನರ್ಜೀಸ್ ಬರ್ತಾ ಇರೋದು. ಯಾಕಂದರೆ ಡೇಟ್ ಆಫ್ ಬರ್ತಲ್ಲಿ ನಾವು ಯಾವುದೇ ರೀತಿ ಬದಲಾವಣೆಗಳು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹುಟ್ಟಿದ ಡೇಟ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಮ್ಗೆ ಇಟ್ಟಿರೋ ಹೆಸರಲ್ಲಿ ಬದಲಾವಣೆಗಳು ಮಾಡಿ ಅವ್ರು ಸಕ್ಸಸ್ ಆಗಿರೋದು ತುಂಬ ಜಾಸ್ತಿ. ಆ 9 ಪ್ಲಾನೆಟ್ಸ್ ಮುಸ್ಲಿಮ್ಸ್ ಹುಟ್ಟಿದ್ರು ಅವ್ರಿಗೂ 9 ಪ್ಲಾನೆಟ್ಸೇ, ಹಿಂದೂಸ್ ಹುಟ್ಟಿದ್ರು 9 ಪ್ಲಾನೆಟ್ಸೇ, ಕ್ರಿಶ್ಚಿಯನ್ಸ್ಗೂ ಅದೇ ತಾನೇ. ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಚೇಂಜ್ ಆಗಲ್ಲ. ಬಟ್ ಸಿಸೇರಿಯನ್ ಅಂತ ಇದ್ದಾಗ ಒಂದು ಆಪ್ಷನ್ ಇದೆ ನಮಗೆ. ನಾವು ಹುಟ್ಟೋ ಮಗು ಒಳ್ಳೆ ಡೇಟಲ್ಲಿ ಎಷ್ಟಾಗುತ್ತೆ ಅಷ್ಟು ಹಾಕೊಡೋದು. ಬಟ್ ಹಿಂದೆ ಮುಂದೆ ಟೋಟಲ್ ಆಗಿ ನ್ಯೂಮರಾಲಜಿಲಿ 81 ಕಾಂಬಿನೇಷನ್ಸ್ ಬರುತ್ತೆ. ಅದರಲ್ಲಿ ಬರೀ 6 ಕಾಂಬಿನೇಷನ್ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತ 81ರಲ್ಲಿ. ಈಗ 2 ಬಂದು ತುಂಬ ಇಂಟ್ಯೂಷನ್ ಚೆನ್ನಾಗಿರುತ್ತೆ, ಎಮೋಷ್ನಲ್. ಬಟ್ ಅವರಿಗೆ ತುಂಬ ಬೇಗ ಹರ್ಟ್ ಆಗುತ್ತೆ, ಡಿಪ್ರೆಷನ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ ಈ ಜನ್ರೇಷನ್ ಹುಟ್ಟೋ ಮಕ್ಕಳಿಗೆಲ್ಲ 2 ಜಾಸ್ತಿನೇ ಬರುತ್ತೆ. ಮಾಡಿದ್ರೆ ಒಂದೇ ಸತಿ 5-6 ಕೆಲಸಗಳನ್ನ ಒಟ್ಟಿಗೆ ಮಾಡಿದ್ರೆ 3ನೇ ತಾರೀಕು ಹುಟ್ಟಿರೋರು ಆಗಲ್ಲ, ಅವ್ರಿಗೆ ಫೇಲ್. ಗೇಮಿಂದ ತುಂಬ ಇವೆಂಟ್ಸನ್ನು ಹೇಳ್ಬೋದು ಲೈಫಲ್ಲಿ, ಯಾವ ವರ್ಷದಲ್ಲಿ ಏನಾಗ್ಬೋದು ಅಥವಾ ನಮಗೆ ಡೌಟ್ ಇದ್ದಾಗ ಭಗವಂತ ಹೆಂಗೆ ಕೊಡ್ತಾನೆ ಅದನ್ನು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಂಬರ್ ಅನ್ನೋದು ನಮ್ಮ ಜೀವನದಲ್ಲಿ ಭಾಳ ಮುಖ್ಯವಾದ ವಿಷಯ. ನಾವು ಹುಟ್ಟಿದಾಗಿಂದ ಹಿಡಿದು ನಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ನಂಬರ್ಗೆ ರಿಲೇಟೆಡ್ ಆಗಿ ನಾವು ಭಾಳ ವಿಷಯಗಳು ಬರ್ತವೆ. ನಾವೆಲ್ಲನೂ ಡೇಟ್ನಲ್ಲೇ ಅಳಿಯೋದು. ನಮ್ಮ ಮುಖ್ಯವಾದ ಘಟನಾವಳಿಗಳನ್ನ ನಾವು ಡೇಟ್ನಲ್ಲೇ ಅಳಿತೀವಿ. ನಮ್ಮ ಫ್ಯಾಮಿಲಿಗೋಸ್ಕರ ಆಗಲಿ, ನಮಗೋಸ್ಕರ ನಾವು ದುಡಿಯೋವಂಥ ಸಂಪಾದನೆ ಏನಿದೆ ಅದರಲ್ಲೂ ನಂಬರ್ ಇದೆ, ಅದನ್ನು ನಾವು ನಂಬರ್ನಲ್ಲೇ ಅಳಿತೀವಿ. ಕೊನೆಗೆ ನಾವು ಇಷ್ಟಪಡೋವಂಥ ಮೊಬೈಲು, ನಾವು ಕನಸಿನ ಮನೆ ಅಂತ ಏನು ಕಟ್ತೀವಿ, ನಮ್ಮ ಕನಸಿನ ಗಾಡಿ ಅಂತ ಏನು ತಗೋತೀವಿ, ಎಲ್ಲದರಲ್ಲೂ ನಂಬರ್ ಅನ್ನೋದು ಅಡಕವಾಗಿದೆ. ಸೊ ಇವತ್ತು ನಮ್ಮ ಮುಖ್ಯವಾದ ವಿಷಯ ನಂಬರ್. ನ್ಯೂಮರಾಲಜಿ ರಿಲೇಟೆಡ್ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ತೇಜಸ್ವಿನಿ ಅವರು. ಮೇಡಮ್, ಪಬ್ಲಿಕ್ ಒನ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ. ನ್ಯೂಮರಾಲಜಿ ರಿಲೇಟೆಡ್ ಬಹಳಷ್ಟು ವಿಭಾಗಗಳಿದೆ. ಈ ವಾಸ್ತು ಆಗಲಿ, ಫಲಜ್ಯೋತಿಷ್ಯ ಆಗಲಿ, ಹೀಗೆ ಭಾಳಷ್ಟು ವಿಭಾಗಗಳಿದ್ದರು. ವೈ ನ್ಯೂಮರಾಲಜಿ? ಬೇಸಿಕಲಿ ನಾವು ಹೇಗೆ ಪ್ರಿಡಿಕ್ಷನ್ ಕೊಡ್ತೀವಿ ನ್ಯೂಮರಾಲಜಿ ಅಂದರೆ, ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ, ಅದು ಯಾಕೆ ನೀವು ಆ ಡೇಟಲ್ಲಿ ಹುಟ್ಟಿದ್ದೀರಾ, ಈ ಜನ್ಮಕ್ಕೆ ಬರೋದಕ್ಕೆ ಏನು ಕಾರಣ, ನಿಮ್ಮ ಡೆಸ್ಟಿನಿ ಏನು, ನಿಮ್ಮ ಹೆಲ್ತ್ ಇಶ್ಯೂಸ್ ಇರುತ್ತಾ, ಮ್ಯಾರೇಜ್ ಇಶ್ಯೂಸ್ ಇರುತ್ತಾ, ಎಲ್ಲ ರೀತಿ ಕ್ವೆಶ್ಚನ್ಸ್ಗೂ ಆನ್ಸರ್ ನಿಮ್ಮ ಡೇಟ್ ಆಫ್ ಬರ್ತಲ್ಲೇ ಇರುತ್ತೆ. ನಾನು ಬಂದು ಪ್ರಿಡಿಕ್ಷನ್ ಕೊಡೋದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಯಾವ ಹೆಸರಲ್ಲಿ ನಿಮ್ಮನ್ನ ಕರೀತಾರೆ, ವೈಬ್ರೇಷನ್ಸ್ ಏನು ಬರುತ್ತೆ ಅದರ ಮೇಲೆ ನಾನು ಪ್ರಿಡಿಕ್ಷನನ್ನು ಕೊಡ್ತೀನಿ. ಜಸ್ಟ್ ಇದೊಂದು ಬ್ಲೂ ಪ್ರಿಂಟ್ ಅಷ್ಟೇ. ನೀವು ಯಾವ ಲೈನಲ್ಲಿ ಹೋಗಬೇಕು, ಯಾವ ಲೈನಲ್ಲಿ ಹೋಗಬಾರ್ದು, ನಿಮ್ಮ ಕೆರಿಯರ್ ಪಾತ್ ಯಾವುದನ್ನು ನೀವು ಚೂಸ್ ಮಾಡ್ಕೋಬೇಕು, ಇದನ್ನೆಲ್ಲ ಬಂದು ನೀವು ಡೇಟ್ ಆಫ್ ಬರ್ತಲ್ಲಿ ತಿಳ್ಕೊಬೋದು. ವಾಸ್ತುಶಾಸ್ತ್ರ ಆಗಲಿ, ಫಲಜ್ಯೋತಿಷ್ಯ, ಈ ಥರ ತರಹೇವಾರಿ ಶಾಸ್ತ್ರಗಳಿದ್ದರೂ ನೀವು ನ್ಯೂಮರಾಲಜಿನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನಿಮಗೆ ಆಸಕ್ತಿ ಹುಟ್ಟಿಸಿದ್ದು ಏನು ಇದರಲ್ಲಿ? ಯಾಕೆ ಅಂದರೆ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಅದಾದಮೇಲೆ ಚಾರ್ಟೆಡ್ ಅಕೌಂಟೆಂಟ್ ಸ್ಟಡೀಸ್ ತೊಗೊಂಡಿದ್ದು, CA ಇಂಟರ್. ಅದಾದಮೇಲೆ ಫೈನಾನ್ಷಿಯಲ್ ಅನಲಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ ಸಾಫ್ಟ್ವೇರ್ ಕಂಪನಿಲಿ. ಸೊ ನನ್ನ ಸುತ್ತಮುತ್ತ ಬರೀ ನಂಬರ್ಸೇ ಇರೋದು. ಅದರಿಂದ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ನಂಬರ್ಸ್ ಏನು, ಆ ಪ್ಲಾನೆಟ್ಸ್ ಬಂದು ಹೇಗೆ ರೆಸೊನೇಟ್ ಆಗುತ್ತೆ ಒಂದೊಂದು ನಂಬರ್ಗೂ ಅಂತ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನಿಷಿಯಲಿ. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ಯಾಮಿಲಿ ಮೇಲೆ, ಪ್ರೆಡಿಕ್ಷನ್ಸ್ ಕೊಡೋದಕ್ಕೆ ಓದಿ. ಸೊ ಅದು ತುಂಬ ಇಂಪ್ಯಾಕ್ಟ್ ಸಿಕ್ತು ನನಗೆ. ಅದಾದಮೇಲೆ ನನಗೆ ಗೊತ್ತಾಗಿದ್ದೇನು ಅಂದರೆ, ಕಲ್ತಾದಮೇಲೆ ನನ್ನ ಡೆಸ್ಟಿನಿ ಬಂದು ಅಕಲ್ಟಲ್ಲೇ ಇದ್ದಿದ್ದು. ಅದರಲ್ಲೂ ನಂಬರ್ಸ್ ನಂಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ನ್ಯೂಮರಾಲಜಿ ಚೂಸ್ ಮಾಡಿಕೊಂಡೆ. ಓಕೆ. ಸೊ ಇಂಪ್ಯಾಕ್ಟ್ಫುಲ್ ಮೂಮೆಂಟ್ ಅಂತ ಏನಾದ್ರು ಇದೆಯಾ ನಿಮ್ಮ ಲೈಫಲ್ಲಿ? ಅಂದರೆ ಶುರು ಮಾಡಿದ್ಮೇಲೆ ಇನಿಷಿಯಲಿ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಸಣ್ಣ ಪುಟ್ಟ ವೀಡಿಯೋಸ್ ಎಲ್ಲ ನೋಡಿ ಎಷ್ಟು ನಾಲೆಜ್ ಇತ್ತು ಅದ್ರ ಮೇಲೆ ನಾನು ಪ್ರಿಡಿಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ಫ್ಯಾಮಿಲಿಗೆ. ಯಾವಾಗ ಅವ್ರ ರಿವ್ಯೂ ತುಂಬ ಚೆನ್ನಾಗಿತ್ತು ನನಗೆ, ಅವ್ರು ಯಾವಾಗ ಇಲ್ಲ ನೀವು ಹೇಳ್ತಿರೋದು ನಿಜ, ಹಿಂಗೆ ಆಗಿರೋದು, ಹೀಗೆ ಅನ್ನಿಸ್ತಾ ಇರೋದು ನಮಗೆ ಅಂತ ಅನ್ನಿಸ್ದಾಗ ಅದೊಂದು ಟ್ರಿಗರ್ ಪಾಯಿಂಟ್. ನನಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತು ಅವ್ರ ಫೇಸಲ್ಲಿ ನಾನು ನೋಡಿದಾಗ. ನಾನು ಹೇಳ್ತಿರೋದು ನಿಜ ಇದೆ, ಅವ್ರಿಗೆ ಅಟ್ಲೀಸ್ಟ್ ಹೆಲ್ಪ್ ಆಗ್ತಾ ಇದೆ ಅದು, ಅದರಿಂದ ಅವ್ರು ಸರಿ ಮಾಡ್ಕೋಬೋದು ಇನ್ ಫ್ಯೂಚರ್ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂದರೆ. ಸೊ ಇದು ಮೇನ್ ರೀಸನ್. ಮೇಡಮ್, ಈಗ ಜನರಲ್ ಆಗಿ ಕೆಲವು ವಿದ್ಯೆಗಳಿಗೆ ಕೆಲವು ಅಧಿದೇವತೆ ಅಂತ ಇರ್ತಾರೆ. ಈಗ ಹೇಗೆ ಅಂದರೆ ವಾಸ್ತುಶಾಸ್ತ್ರಕ್ಕೆ ವಾಸ್ತು ಪುರುಷ ಅಂತ ಇದ್ದಾನೆ, ಅದೇ ಥರ ನ್ಯೂಮರಾಲಜಿಗೆ ಯಾವ್ದಾದ್ರು ಅಧಿದೇವತೆಗಳಿದ್ದಾರಾ? ದೇವರು ಅಂತ ಇಲ್ಲ, ಫಾದರ್ ಆಫ್ ಚೈರು ಅಂತ ಒಬ್ಬರಿದ್ದಾರೆ. ಸೊ ಇರಾನ್ ಮೂಲದವರು. ಸೊ ಅವ್ರು ಬಂದು ಫಾದರ್ ಆಫ್ ನ್ಯೂಮರಾಲಜಿ ಅಂತ ಹೇಳ್ತೀವಿ. ಸೊ ಅವ್ರು ಅದು ಬಿಟ್ಟು ಏನು ಪರ್ಟಿಕ್ಯುಲರ್ ಆಗಿ ಗಾಡ್ ಅಂತ ಏನು ಪ್ರೆಸೆಂಟ್ ಮಾಡಲ್ಲ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಪ್ಲಾನೆಟ್ಸ್. ನ್ಯೂಮರಾಲಜಿ ಅನ್ನೋದು ನಮ್ಮ ದೇಶದ ಮೂಲದ್ದೇನಾ ಅಥವಾ ಬೇರೆ ದೇಶದಿಂದ ನಾವು ಅಡಾಪ್ಟ್ ಮಾಡ್ಕೊಂಡಿರೋದಾ, ಹೇಗೆ? ಇದು ನಮ್ಮ ದೇಸಿ ವಿದ್ಯೆನಾ ಹೇಗೆ ಮೇಡಮ್ ಇದು? ಆ್ಯಸ್ ಪರ್ ನನ್ನ ನಾಲೆಜ್ ಪ್ರಕಾರ ಇದು ಇಂಡಿಯಾದಿಂದನೇ ಬಂದಿರೋದು. ಯಾಕೆ ಅಂದರೆ ಇಂಡಿಯಾ ಬಂದು ನಾವು ನೇಮ್ ನಂಬರ್ ತೆಗೆದ್ರೆ 3ಗೆ ಬಂದು ನಿಂತ್ಕೊಳ್ಳುತ್ತೆ, ವಿಚ್ ಇಸ್ ನಾಲೆಜ್ ನಂಬರ್, ಜುಪಿಟರ್ ನಂಬರ್, ಗುರು ಬೃಹಸ್ಪತಿ ಅಂತ ಹೇಳ್ತೀವಿ.
ಸೊ ಇಂಡಿಯಾದಲ್ಲಿ ನಾಲೆಜ್ಗೆ ಏನು ಕಡಿಮೆ ಅಂತೂ ಇಲ್ಲವೇ ಇಲ್ಲ. ಸೊ ಯೂಶಲಿ ನಾನು ಎಕ್ಸಾಂಪಲ್ಗೆ ತೊಗೊಂಡ್ರೆ ಬೇರೆ ದೇಶಗಳಲ್ಲಿ ಯಾರ್ಯಾರು ಟಾಪ್ ಮೋಸ್ಟ್ ಕಂಪ್ನಿಗಳಲ್ಲಿ ಹೈಯರ್ ಪೊಸಿಷನಲ್ಲಿ ಇರ್ತಾರೆ ಅಂತ ನೀವು ನೋಡಿದ್ರೆ ಆಲ್ಮೋಸ್ಟ್ ಇಂಡಿಯನ್ಸೇ ಇರ್ತಾರೆ. ಯಾಕಂದರೆ ಎಜುಕೇಷನ್ ವೈಸ್ ನಾಲೆಜ್ ವೈಸ್ ತುಂಬ ಪವರ್ಫುಲ್ ಇದ್ದಾರೆ ಅವರೆಲ್ಲ. ಸೊ ನನ್ನ ಅನಿಸಿಕೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಯಾವುದೇ ರೀತಿಯಾದ ಪ್ರೂಫ್ ಇಲ್ಲ ಇಂಡಿಯಾದಿಂದ ಬಂದಿದ್ದ ಇಲ್ಲ ಬೇರೆ ಕಡೆಯಿಂದ ಬಂದಿದ್ದ ಅಂತ, ಬಟ್ ಇಂಡಿಯಾದಿಂದ ಅಂತ ನನ್ನ ಅನಿಸಿಕೆ ಅಷ್ಟೇ. ಈಗ ನಾವೇನಾದ್ರು ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಥವಾ ಏನಾದ್ರು ಒಂದು ಹೊಸ ಕೆಲಸ ಶುರು ಮಾಡಿದ್ರೆ ಅದನ್ನು ಒಂದು ಸಂಕಲ್ಪ ತೊಗೊಂಡು ಮಾಡುವಾಗ 21 ದಿನ ಮಾಡಿ 48 ದಿನ ಮಾಡಿ ಮಂಡಲ ಪೂರೈಸಿ ಅಂತ ಹೇಳ್ತಾರೆ. ಮತ್ತು ನಾವು ಜಪ ಮಾಡುವಾಗ ಜಪಮಾಲೆ 108 ಇರುತ್ತೆ. ಇದ್ರದ್ದು ಹಿನ್ನೆಲೆಯಲ್ಲಿ ಏನಾದ್ರು ಒಂದು ವಿಶೇಷ ಇದೆಯಾ? ಹಾಗೆ ಸಪ್ತರ್ಷಿ ಮತ್ತು ನವಗ್ರಹ, ಅಷ್ಟಧಾತು, ಹರಿಷಡ್ವರ್ಗ ಇದೆಲ್ಲ ಪ್ರತಿಯೊಂದಕ್ಕೂ ಒಂದೊಂದು ನಂಬರ್ ಇದೆ. ಆ ನಂಬರ್ ಅಸೋಸಿಯೇಟ್ ಆಗೋಕ್ಕೆ ಮುಂಚೆನೇ ಅದು ಆ ನಂಬರಲ್ಲಿತ್ತ ಅಥವಾ ಆ ನಂಬರ್ಗೆ ಕೂಡೋ ಥರನೇ ಈ ಥರ ಒಂದು ಇವ್ರು ಸೇರಿಸಿ ಮಾಡಿರೋದು? ಅದು ಯಾವ ಥರ ಅದು? 108 ಇಲ್ಲ 21 ಇಲ್ಲ 48 ಇದೆಲ್ಲ ಬಂದು ತುಂಬ ಡಿವೈನ್ ನಂಬರ್ ಅಂತ ಹೇಳ್ತೀವಿ. ಯಾಕಂದರೆ ಕಾಸ್ಮಿಕ್ ಎನರ್ಜೀಸ್ ಇರುತ್ತೆ ಆ ನಂಬರಲ್ಲಿ. ಈಗ 108 ಅಂದರೆ ಒಂದಂದರೆ ರಾಜನ್ ನಂಬರ್, ಕಿಂಗ್ ನಂಬರ್, 8 ಅಂದರೆ ಶನೇಶ್ವರನ್ ನಂಬರ್, 2 ಕೂಡಿ ಮಂಗಳನ್ ನಂಬರ್ ಬರ್ತಾರೆ, ಅಂದರೆ ಮಾರ್ಸ್ ನಂಬರ್ ಬರ್ತಾ ಇರೋದು. ರಾಜನ್ ಪವರು ಇರುತ್ತೆ, ಶನೇಶ್ವರನ್ ಪವರು ಇರುತ್ತೆ. ಅದು ಬಂದು ಮಾರ್ಸ್ ನಂಬರ್ ಬರ್ತಿರೋದ್ರಿಂದ ಕಾಸ್ಮಿಕ್ ಎನರ್ಜೀಸ್ ಬರ್ತಾ ಇರೋದು. ವೈಬ್ರೇಷನ್ಸ್ ಬೇರೆ ಆಗ್ತಾ ಇದೆ. ಒಂದೊಂದು ನಂಬರ್ಗೂ ಒಂದೊಂದು ಪರ್ಸ್ನಾಲಿಟಿ ಇದೆ ಸರ್. ಸೊ ಆ ಒಳ್ಳೆ ವೈಬ್ರೇಷನ್ಸನ್ನು ತಗೊಳ್ಳೋದಕ್ಕೋಸ್ಕರ ಅದನ್ನು ಮಾಡ್ತಾ ಇರೋದು. 108 ಬಂದು ತುಂಬ ಡಿವೈನ್ ನಂಬರು. ಸೊ ಅದನ್ನು ಇಟ್ಕೊಂಡು ಫಾರ್ ಎಕ್ಸಾಂಪಲ್ ನಾವು ಮನಸ್ಸಲ್ಲಿ ಏನೋ ವಿಶ್ ಇಟ್ಕೊಂಡಿರ್ತೀವಿ, 108 ಸತಿ ಹೇಳ್ದಷ್ಟು ನಮ್ಗೆ ಅದಾಗುತ್ತೆ ಅಂತ. ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ನೀವು ಕೇಳಿದ್ದೀರಲ್ವಾ? ಜರ್ನಲ್ ಮಾಡ್ತಾರೆ. ಏನೋ ಜರ್ನಲಿಂಗ್ ಅಂದರೆ ಬೆಳಗ್ಗೆ ಕೂತ್ಕೊಂಡು ನಮ್ಗೆ ಏನಾಗಬೇಕು ಅದು ಬರೆಯೋದು, ಸಂಜೆ ಕೂತ್ಕೊಂಡು. ಹಿಂದಿನ ಕಾಲದಲ್ಲಿ ಇವೆಲ್ಲ ಮಾಡ್ತಿರ್ಲಿಲ್ಲ. ಜಸ್ಟ್ ನಮ್ಗೆ ಏನಾಗಬೇಕು ಅದನ್ನು ಮನಸ್ಸಲ್ಲಿ ಯೋಚನೆ ಮಾಡೋರು. ಆಗುತ್ತಾ ಆಗಲಿ, ಬೇಗ ಆಗಲಿ. ಒಂದ್ಸತಿ ಯಾವ್ದಾದ್ರು ಒಂದು ವಿಷಯದಲ್ಲಿ ತುಂಬ ನಂಬಿಕೆ ಇದ್ದರೆ ಏನು ಮಾಡ್ತೀವಿ ನಾವು, ಪದೇ ಪದೇ ಅದನ್ನೇ ಯೋಚನೆ ಮಾಡ್ತೀವಿ. ಅದು ಆಗೇ ಆಗುತ್ತೆ. ಬಟ್ ನೆಗೆಟಿವ್ ಪಾಯಿಂಟ್ ನಮ್ಮ ಮನಸ್ಸಲ್ಲಿ, ಅಯ್ಯೋ ಇದಾಗುತ್ತಾ ಆಗಲ್ವಾ ಅಂತ ಬಂದ್ಬಿಡುತ್ತೆ ಅನಿಸುತ್ತೆ. ನಮಗೆ ಒಂದು ಕ್ವೆಶ್ಚನ್ ಮಾರ್ಕು, ಆ ವಿಷಯ ಆಗುತ್ತಾ ಆಗಲ್ವಾ ಅಂತ. ಸೊ ನಮಗೆ ಡೌಟ್ ಇದ್ದಾಗ ಭಗವಂತ ಹೆಂಗೆ ಕೊಡ್ತಾನೆ ಅದನ್ನು, ಆ ರೀತಿ ನೀವು ಯೋಚನೆ ಮಾಡಬೇಕು. ಓಕೆ. ಸೊ ಈ ಮ್ಯಾನಿಫೆಸ್ಟೇಷನ್ ಮತ್ತು ನ್ಯೂಮರಾಲಜಿಗೂ ಹಾಗಾದರೆ ಒಂದು ನಾವು ಸ್ಪಿರಿಚುವಲ್ ಕನೆಕ್ಷನ್ ಇದೆ. ಓಕೆ ಮ್ಯಾಮ್, ನೀವು ಎಷ್ಟು ವರ್ಷದಿಂದ ಈ ಪ್ರಾಕ್ಟೀಸಲ್ಲಿದ್ದೀರಾ? ಆಲ್ಮೋಸ್ಟ್ 3-4 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಸೊ ಈ 3-4 ಇಯರ್ಸ್ ಮುಂಚೆಯಿಂದ ಓದ್ತಾ ಇದ್ದೀನಿ, ಬಟ್ ಪ್ರಾಕ್ಟೀಸಲ್ಲಿ 3-4 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಓಕೆ. ಇಷ್ಟು ವರ್ಷದ ನಿಮ್ಮ ಈ ಜರ್ನಿಯಲ್ಲಿ ತುಂಬ ಸವಾಲು ಅನಿಸೋವಂಥ ಕ್ಲೈಂಟ್ಸ್ ಯಾರು ಬಂದಿದ್ದೀರಾ? ಅಂದರೆ ನೀವು ಯಾರಿಗಾರು ಸಜೆಸ್ಟ್ ಮಾಡಿರ್ತೀರ ಏನಾದರೂ, ಅದು ಅವ್ರಿಗೆ ಕೆಲಸ ವರ್ಕ್ ಆಗದೆ ಅವ್ರು ನಿಮ್ಮ ಹತ್ರ ಬಂದು ಈ ಥರ ನಮಗೆ ಅದು ವರ್ಕ್ ಆಗಿಲ್ಲ ಅಂತ ಹೇಳಿದ್ದುಂಟಾ? ಇವತ್ತಿನವರೆಗೂ ಆ ಥರ ಫೀಡ್ಬ್ಯಾಕ್ ಬಂದಿಲ್ಲ, ಬಟ್ ಫೇಸ್ ಮಾಡ್ಬೋದು ಕ್ಲೈಂಟ್ಸು. ಫಾರ್ ಎಕ್ಸಾಂಪಲ್ ನಾವು ರೆಮಿಡೀಸ್ ಕೊಟ್ಟಾಗ ಪೂರ್ತಿ ರೀಡಿಂಗ್ ಎಲ್ಲ ಕೊಟ್ಟು ಕೇಳಿಸ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ. ಬಟ್ ರೆಮಿಡೀಸ್ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾರೆ. 1 ವಾರ ಮಾಡೋದು ಇಲ್ಲ 1 ತಿಂಗಳು ಮಾಡೋದು, ಆಮೇಲೆ ಸ್ಟಾಪ್ ಮಾಡಿಬಿಟ್ರೆ ರೆಮಿಡೀಸು ಅದ್ರ ರಿಸಲ್ಟ್ ಅವ್ರಿಗೆ ಸಿಗಲ್ಲ. ಸೊ ನಂಬಿಕೆ ಇರಬೇಕು, ನಾವು ಹೇಳ್ತಿರೋದು ನಿಜ, ಪ್ಲಸ್ ಆ ರೆಮಿಡೀಸಿಂದ ಅವ್ರಿಗೆ ಲೈಫಲ್ಲಿ ಎಲ್ಲ ಚೇಂಜಸ್ ಆಗುತ್ತೆ, ಎಲ್ಲ ಪಾಸಿಟಿವ್ಸ್ ಬರುತ್ತೆ ಅಂತ ನಂಬಿಕೆ ಇಟ್ಟು ಮಾಡಿದ್ರೆ 100% ಆಗೇ ಆಗುತ್ತೆ. ಬಟ್ ಅವ್ರ ಕೈಯಲ್ಲಿರೋದು ಅದು ಮಾಡೋದಾ ಬೇಡವಾ ಅನ್ನೋದು ಅವರು ಯೋಚನೆ ಮಾಡಬೇಕು. ನ್ಯೂಮರಾಲಜಿ ಏನಿದೆ ಇದು ಬರೀ ಹಿಂದೂ ಧರ್ಮದವರಿಗೆ ಮಾತ್ರನಾ ಅಥವಾ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಇವರೆಲ್ಲರಿಗೂ ಅಪ್ಲಿಕಬಲ್ ಆಗುತ್ತಾ? ಯಾಕೆ ಅಂದರೆ ನಮ್ಮಲ್ಲಿ ಒಂದೊಂದು ಪ್ರಾಕ್ಟೀಸ್ಗೆ ಒಬ್ಬರು ದೇವರು ಇರೋದ್ರಿಂದ ಒಂದೊಂದು ರಿಲಿಜನ್ಗೆ ಒಂದೊಂದು ದೇವ್ರು ಇರ್ತಾರೆ. ನೀವು ಏನೇನಾದ್ರು ಒಂದು ಹೇಳ್ತೀರಾ ಪ್ರಾಕ್ಟೀಸ್ ಮಾಡೋಕ್ಕೆ, ಏನಾದ್ರು ಒಂದು ದೇವ್ರಿಗೆ ಸಂಬಂಧಪಟ್ಟಾಗೆ ಅದನ್ನು ಹೇಗೆ ನೀವು ಅಡಾಪ್ಟ್ ಮಾಡ್ಕೋತೀರಾ ಬೇರೆ ಬೇರೆ ರಿಲಿಜನ್ಗೆ? ಹಾಗೆಲ್ಲ ಏನೂ ಇಲ್ಲ ಸರ್. ನ್ಯೂಮರಾಲಜಿ ಬಂದು ಯೂನಿವರ್ಸಲ್ ಸೈನ್ಸು, ಯಾರು ಬೇಕಾದರೂ ತೊಗೋಬೋದು. ಇಲ್ಲಿ ಯಾವುದು ಹಿಂದೂಸು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಅಂತ ಏನೂ ಬರಲ್ಲ, ಯಾರು ಬೇಕಾದರೂ ತೊಗೋಬೋದು. ಆದರೆ ನಂಬಿಕೆ ಇರಬೇಕಷ್ಟೆ. ಓಕೆ. ಅಲ್ಲ, ನಮ್ಮ ಅಪ್ಲಿಕೇಶನ್ ಬದಲಾಗುತ್ತಾ? ಇಲ್ಲ, ಪ್ಲಾನೆಟ್ಸ್ ಬಂದು ಎಲ್ಲ ಸೇಮ್. ಆ 9 ಪ್ಲಾನೆಟ್ಸ್ ಮುಸ್ಲಿಮ್ಸ್ ಹುಟ್ಟಿದ್ರು ಅವ್ರಿಗೂ 9 ಪ್ಲಾನೆಟ್ಸೇ, ಹಿಂದೂಸ್ ಹುಟ್ಟಿದ್ರು 9 ಪ್ಲಾನೆಟ್ಸೇ, ಕ್ರಿಶ್ಚಿಯನ್ಸ್ಗೂ ಅದೇ ತಾನೇ. ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಚೇಂಜ್ ಆಗಲ್ಲ. ಬಟ್ ಅವ್ರು ಹೇಗೆ ಫಾಲೋ ಮಾಡ್ತಾರೆ. ಸೊ ದೇವರು ಒಂದೇ, ಹಲವಾರು ರೂಪಗಳಷ್ಟೇ ಇರೋದು. ಸೊ ನಾವು ಹಿಂದೂಸ್ಗೆ ನಾವು ಯಾವುದು ವರ್ಷಿಪ್ ಮಾಡ್ತೀವಿ, ಅವರು ಮುಸ್ಲಿಮ್ಸ್ಗೆ ಯಾವುದು ಅದನ್ನು ಅವ್ರು ಮಾಡ್ಬೋದು. ಅದ್ರ ತಕ್ಕಂಗೆ ರೆಮಿಡೀಸ್ ಕೊಡ್ತೀವಿ. ಈ ಹಿಂದೂಗಳ ಹೊರತಾಗಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಇದು ಹೊರತಾಗಿ ಇನ್ಯಾವ ರಿಲಿಜನ್ ಅವರು ಬಂದು ನಿಮ್ಮ ಹತ್ರ ಸಜೆಷನ್ ತೊಗೊಂಡಿದ್ದಾರ ಅಂತ? ಬರ್ತಾರೆ. ನಾನು ಪರ್ಟಿಕ್ಯುಲರ್ ಆಗಿ ಕ್ಯಾಸ್ಟ್ ಎಲ್ಲ ಕೇಳಲ್ಲ. ಅವ್ರ ಪ್ರಾಬ್ಲಮ್ಸ್ ಏನು, ಅವ್ರದ್ದೇನು ರೀಡಿಂಗ್ ಆ ಥರ ಕೊಟ್ಟು ಕಳಿಸ್ತೀವಿ. ನಾವು ಯಾರು ಏನು ಎತ್ತ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಲ್ಲ. ಜಸ್ಟ್ ಡೇಟ್ ಆಫ್ ಬರ್ತ್, ನೇಮ್, ಇದು ಬಿಟ್ಟರೆ ನಾನೇನು ಕೇಳಲ್ಲ ಸರ್. ಓಕೆ. ನೇಮಲ್ಲಿ ಕೆಲವು ಸಲ ನೇಮಲ್ಲಿ ಪ್ರೊಜೆಕ್ಟ್ ಆಗುತ್ತೆ, ಬಟ್ ಅದೇ ಅಲ್ವಾ, ಅದ್ರ ಮೇಲೆ ನಾವು ರೆಮಿಡೀಸ್ ಕೊಡ್ತೀವಿ ಅಷ್ಟೇ. ಓಕೆ. ಸೊ ಅದು ಅವ್ರಿಗೆ ಹರ್ಟು ಆಗಬಾರ್ದು. ಕೆಲವೊಂದ್ಸತಿ ಕೆಲವೊಬ್ಬರು ಅದನ್ನು ಬೇರೆ ನೆಗೆಟಿವ್ ಆಗಿ ತೊಗೊಬಿಡ್ತಾರೆ, ಅದನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ನೋಡ್ಕೋತೀವಿ ಅವ್ರು ಮಾತಾಡಿದಾಗ ಅವರು ಹೇಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಪಾಯಿಂಟ್ಸ್ನ ನಾವು ಹೇಳ್ತಿರೋದನ್ನು, ಅದ್ರ ಮೇಲೆ ನನ್ನ ಪ್ರಿಡಿಕ್ಷನ್. ಫಾರ್ ಎಕ್ಸಾಂಪಲ್ ನಾನೊಂದು ಕ್ವೆಶನ್ಸ್ ಕೇಳ್ತೀನಿ ಸ್ಟಾರ್ಟಿಂಗ್ ರೀಡಿಂಗ್ ತೊಗೋಬೇಕಾರೆ ಅಂದಾಗ ಅವ್ರ ರೆಸ್ಪಾನ್ಸ್ ಮೇಲೆ ನಂದು ಫರ್ದರ್ ಕ್ವೆಶನ್ಸ್ ಹೋಗುತ್ತೆ. ಆ ರೀತಿ.
ಯಾಕಂದರೆ ಡೇಟ್ ಆಫ್ ಬರ್ತಲ್ಲಿ ನಾವು ಯಾವುದೇ ರೀತಿ ಬದಲಾವಣೆಗಳು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹುಟ್ಟಿ ಡೇಟ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಮ್ಗೆ ಇಟ್ಟಿರೋ ಹೆಸರಲ್ಲಿ ಬದಲಾವಣೆಗಳು ಮಾಡಿ ಅವ್ರು ಸಕ್ಸಸ್ ಆಗಿರೋದು ತುಂಬ ಜಾಸ್ತಿ. ಮ್ಯಾಮ್, ಈಗ 7.5 ವಿಷಯದಲ್ಲಿ ಕರ್ಮದ ಜೊತೆ ನಾವು ಮಾಡಿದ್ರೆ ಈಗ ಒಂದು ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಈಗ ಆಲ್ರೆಡಿ ಕೆಟ್ಟ ಕರ್ಮ ಮಾಡಿನೂ ಜೊತೆಗೆ 7.5ಗೂ ಸಿಗಾಕೊಂಡಿರ್ತಾರೆ. ಆವಾಗ ನ್ಯೂಮರಾಲಜಿ ಏನಾದ್ರು ಹೆಲ್ಪ್ ಆಗುತ್ತೆ ಅವ್ರಿಗೆ? ಅದರಿಂದ ಅದು ಪ್ರಾಬ್ಲಮ್ಸ್ನ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ಸ್ ಕಂಪ್ಲೀಟಾಗಿ ಮುಗಿಬೋದು, ಇಲ್ಲ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಣ್ಣ ಪುಟ್ಟ ರೆಮಿಡೀಸ್ ಮಾಡ್ಬೋದು. ಅಂದರೆ ಶನೇಶ್ವರನನ್ನು ಸಮಾಧಾನ ಮಾಡೋದಕ್ಕೆ, ಆ ಗ್ರಹನ ಒಂದು ಸ್ವಲ್ಪ ಹೊಲಿಸ್ಕೊಳ್ಳೋದಕ್ಕೆ, ನಮ್ಮ ಕಡೆ ಹೊಲಿಸ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ರೆಮಿಡೀಸ್ ಇದೆ, ಅದನ್ನು ಮಾಡ್ಬೋದು. ಬಟ್ ಬೈ ಸೀಯಿಂಗ್ ಡೇಟ್ ಆಫ್ ಬರ್ತನ್ನು ನೋಡಿದ್ಮೇಲೆ ಅದು ಹೇಳೋಕ್ಕೂ ಕೂಡ ಆಗೋದು. ಬರೀ 7.5 ಬಂದಿದೆ ಅಂತಲೂ ಹೇಳೋಕ್ಕಾಗಲ್ಲ. ಪ್ರೊಜೆಕ್ಟ್ ಆಗ್ತಿದೆಯಾ 8 ಅವ್ರ ಡೇಟ್ ಆಫ್ ಬರ್ತಲ್ಲಿ ಎಷ್ಟು ಸತಿ ಆಗ್ತಾ ಇದೆ ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಚಾರ್ಟಲ್ಲಿ ನೋಡಿದ್ರೆ ನಾವು ಅನಲೈಸ್ ಮಾಡ್ಬೋದು. ಓಕೆ, ಇದು ಪ್ರತಿಯೊಬ್ಬರಿಗೂ ಬಂದು ಹೋಗುವಂಥ ಒಂದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್. ಒಂದ್ಸತಿ ಹುಟ್ಟಿರೋ ಮಗುಗೂ ಬಂದಿರುತ್ತೆ. ಆ ಟೈಮಿಂಗ್ ನಾವು ಅದಕ್ಕೆ ಹೇಳೋದು, ಈಗೆಲ್ಲ ಮೆಜಾರಿಟಿ 80% ಸಿಸೇರಿಯನ್ನೇ ಆಗ್ತಿರೋದಲ್ವ ಸರ್. ನಾವು ಸಿಸೇರಿಯನ್ ಆಗ್ತಿದೆ ಅಂತಂದರೆ ಒಂದು 15 ದಿನ ಡೇಟ್ಸ್ ಕೊಡ್ತಾರೆ. ಆ ಡೇಟಲ್ಲಿ ಬಂದು ತೊಗೋತಾರೆ ಕ್ಲೈಂಟ್ಸು, ಯಾವ ಡೇಟ್ ತುಂಬ ಚೆನ್ನಾಗಿದೆ ಅಂತ. ನ್ಯೂಮರಾಲಜಿ ಪ್ರಕಾರನೂ ನೋಡ್ತೀವಿ ಯಾವ ಡೇಟ್ಸ್ ತುಂಬ ಚೆನ್ನಾಗಿದೆ. ಪ್ಲಸ್ ಆ ಟೈಮ್ಗಳಿಗೆ ನಾವು ಯಾವ ಟೈಮ್ ಹಾಕ್ಕೊಡ್ತೀವಿ, ಆ ಟೈಮಲ್ಲಿ ಯಾವ ರಾಶಿ, ಯಾವ ನಕ್ಷತ್ರ, ಯಾವ ಪಾದದಲ್ಲಿದೆ ಅದನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಹಾಕ್ಕೊಡ್ತೀವಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸತಿ ಸ್ವಲ್ಪ ತುಂಬ ನೆಗೆಟಿವ್ ಡೇಟ್ಸಲ್ಲಿ ಹುಟ್ಬಿಟ್ರು ತುಂಬ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಮಕ್ಕಳಿಗೆ. ಅದರಲ್ಲೂ ಹುಟ್ತಾ ಇರಬೇಕಾದ್ರೆ ಫಾರ್ ಎಕ್ಸಾಂಪಲ್ 2.5 ವರ್ಷ 7.5 ಮುಗ್ದು ಸೆಕೆಂಡ್ ಹಾಫ್ ನಡೀತಾ ಇರುತ್ತೆ. ಅದೆಲ್ಲ ತುಂಬ ಇಂಪಾರ್ಟೆಂಟ್. ಇವಾಗ ನಾರ್ಮಲ್ ಆದರೆ ಅದು ದೈವ ಇಚ್ಛೆ, ಯಾವಾಗ ಬೇಕಾದ್ರೂ ಆಗ್ಬೋದು, ಅದನ್ನೇನು ಬದಲಾಯಿಸೋಕ್ಕಾಗಲ್ಲ. ಬಟ್ ಸಿಸೇರಿಯನ್ ಅಂತ ಇದ್ದಾಗ ಒಂದು ಆಪ್ಷನ್ ಇದೆ ನಮಗೆ. ನಾವು ಹುಟ್ಟೋ ಮಗು ಒಳ್ಳೆ ಡೇಟಲ್ಲಿ ಎಷ್ಟಾಗುತ್ತೆ ಅಷ್ಟು ಹಾಕೊಡೋದು. ಬಟ್ ಹಿಂದೆ ಮುಂದೆ ಈಗೆಲ್ಲ ಹೇಳ್ಕೊಬೋದಲ್ಲ, ಡಾಕ್ಟರ್ಸ್ಗೆಲ್ಲ ಹೇಳಿ ಮುಂಚೆನೇ ಫಿಕ್ಸ್ ಮಾಡ್ಕೋಬೋದಲ್ವ, ಆ ರೀತಿ ಮಾಡ್ಕೋಬೋದು. ಅದು ಸಿಸೇರಿಯನಲ್ಲಿ ನಾವು ಬೇಕಾದ ಡೇಟ್ಗೆ ಮಾಡಿಸೋದಾದ್ರೆ ಮ್ಯಾನಿಪುಲೇಷನ್ ಆಗಲ್ವಾ ಮ್ಯಾಮ್? ಇಲ್ಲ, ನಾನು ಅದೇ ಹೇಳ್ತಿರೋದು, ಆ ದೈವ ಇಚ್ಛೆ ಮುಂದೆ ನಮ್ಮದೇನೂ ಇಲ್ಲ. ಪ್ಲಸ್ ಈಗ ಫಾರ್ ಎಕ್ಸಾಂಪಲ್ 1 ವೀಕ್ ಟೈಮ್ ಡೇಟ್ ಹಾಕೊಟ್ಟಿದ್ರು, ಅದರಲ್ಲಿ ಒಂದು ವಾರದಲ್ಲಿ ಯಾವುದು ಬೆಸ್ಟ್ ಡೇಟು ಅದನ್ನು ಹಾಕೊಟ್ಟಿರ್ತೀವಿ. ಇಲ್ಲ ಈಗ ಡಾಕ್ಟರ್ಸ್ನ ಕೇಳ್ಬಿಟ್ಟೆ ಅದು ಹಾಕೋದು. ಈಗ ಡಾಕ್ಟರ್ಸ್ ಇಲ್ಲಪ್ಪ ಆಗ ಮಾಡೋಕ್ಕಾಗಲ್ಲ, ಹಿಂದಿನ ದಿನನೇ ಮಾಡಿಬಿಡ್ಬೇಕು, ಡೆಲಿವರಿ ಮಾಡಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ. ದೈವ ಇಚ್ಛೆ, ಆ ಮಗು ಯಾವ ಟೈಮಲ್ಲಿ ಈ ಜನ್ಮಕ್ಕೆ ಬರಬೇಕು ಅಂದರೆ ಆ ಜನ್ಮಕ್ಕೆ ಬರೋದು. ನಾವು ಜಸ್ಟ್ ಮೀಡಿಯೇಟರ್ಸ್ ಅಷ್ಟೇ. ನಿಮಗೆ ತುಂಬ ಪರ್ಫೆಕ್ಟ್ ಅಥವಾ ಇಂಪ್ರೆಸ್ ಮಾಡುವಂಥ ಬೆಸ್ಟ್ ಡೇಟ್ ಆಫ್ ಬರ್ತ್ ಅನ್ನೋ ಥರದ್ದು ಯಾವುದಾದ್ರು ಅನಿಸಿದೆಯಾ ನಿಮಗೆ ಇದುವರೆಗೆ? ಟೋಟಲ್ ಆಗಿ ನ್ಯೂಮರಾಲಜಿಲಿ 81 ಕಾಂಬಿನೇಷನ್ಸ್ ಬರುತ್ತೆ. ಅಂದರೆ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 81 ಕಾಂಬಿನೇಷನ್ ಇದೆ. ಅದರಲ್ಲಿ ಬರೀ 6 ಕಾಂಬಿನೇಷನ್ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತ 81ರಲ್ಲಿ. ಅದರಲ್ಲೂ ನನಗೆ ತುಂಬ ನಾನು ನೋಡಿರೋ ಕ್ಲೈಂಟ್ಸ್ ಪ್ರಕಾರ ಎಲ್ಲ ನೋಡಿದ್ರೆ 1-1 ಕಾಂಬಿನೇಷನ್, ಇಲ್ಲ 1-6 ಕಾಂಬಿನೇಷನ್, ಇದೆಲ್ಲ ತುಂಬ ಒಳ್ಳೆ ಡೇಟ್ಸ್. ಅಂದರೆ ಡ್ರೈವರ್ ನಂಬರು 1 ಆಗಿರಬೇಕು, ಕಂಡಕ್ಟರ್ ನಂಬರ್. ಡ್ರೈವರ್ ನಂಬರ್ ಅಂದರೆ ನಾವು ಹುಟ್ಟಿರೋ ಡೇಟ್ 1 ಇರಬೇಕು. ಕಂಡಕ್ಟರ್ ನಂಬರ್ ಅಂದರೆ ಡೇಟ್, ಮಂತ್, ಇಯರ್ ಇವಿಷ್ಟನ್ನು ಕೂಡಿಸ್ದಾಗಲೂ ಒಂದೇ ಬರಬೇಕು. ಅಂಥ ಮಗುಗೆ ಒಂದು ಕಾಂಬಿನೇಷನ್ ಬಂದರೆ ಸ್ಟ್ರಗಲೇ ಇರಲ್ಲ. ಅದ್ರ ಜೊತೆಗೆ ಇನ್ನೊಂದು ಮೇನ್ ಪಾಯಿಂಟ್, ಹೆಸರು ಕರೆಕ್ಟಾಗಿಡಬೇಕು ಆ ಮಗುಗೆ. ಅಷ್ಟು ಒಳ್ಳೆ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿ ತಂದೆ ತಾಯಿ ಹೆಸರು ಇಡ್ಬೇಕಾದ್ರೆ ತಪ್ಪಿನ 8ನೇ ನಂಬರ್ಗೆ ಹೆಸರಿಟ್ಬಿಟ್ರೆ ಆ ಹುಟ್ಟಿರೋ ಡೇಟ್ ಆಫ್ ಬರ್ತ್ಗೆ ಅರ್ಥನೇ ಇರಲ್ಲ. 16, 19 ಈ ಥರದ್ದು ಕೆಲವು ಪರ್ಟಿಕ್ಯುಲರ್ ನಂಬರ್ಸ್ ಇರ್ತಾವಲ್ಲ, ಅದೆಲ್ಲ ಹೇಗೆ ಅಂತ? ಈಗ ಒಂದೊಂದು ನಂಬರ್ಗೆ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಯ್ನಾಗಿ ರೆಸೊನೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1 ಅಂದರೆ ಕಮ್ಯುನಿಕೇಷನ್ ಬರುತ್ತೆ, 2 ಅಂದರೆ ಎಮೋಷ್ನಲ್ ಆ್ಯಂಡ್ ಇಂಟ್ಯೂಷನ್ ಅಂತ ಬರುತ್ತೆ, 3 ಅಂದರೆ ಇಮ್ಯಾಜಿನೇಷನ್ ಆ್ಯಂಡ್ ಕ್ರಿಯೇಟಿವ್, 4 ಅಂದರೆ ಡಿಸಿಪ್ಲಿನ್ಡ್ ಆರ್ಗನೈಸ್ಡ್, ಅದೇ ರೀತಿ 5 ಅಂದರೆ ಬ್ಯಾಲೆನ್ಸ್ಡ್, 6 ಅಂದರೆ ಫ್ಯಾಮಿಲಿ ನಂಬರ್ ಆಗಿರುತ್ತೆ, ಲವ್ ಆ್ಯಂಡ್ ಫ್ಯಾಮಿಲಿ ಬರುತ್ತೆ, 7 ಡಿಸಪಾಯಿಂಟ್ಮೆಂಟ್ ಅಂತ ಬರುತ್ತೆ, 8 ಅಂದರೆ ಫೈನಾನ್ಸ್ ನಂಬರ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಜಾಸ್ತಿ, 9 ಅಂದರೆ ಹ್ಯುಮ್ಯಾನಿಟೇರಿಯಸ್ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಈ ರೀತಿ ಒಂದೊಂದು ನಂಬರ್. ಬಟ್ ಅದೇ ನಂಬರ್ಸ್ ರಿಪೀಟ್ ಆದರೆ, ಯಾವುದೇ ನಂಬರ್ ಆದರೂ ಪಾಸಿಟಿವ್ಸು ಇದೆ, ನೆಗೆಟಿವ್ಸು ಇದೆ. ಬಟ್ ಅಫ್ಲಿಕ್ಷನ್ ಅಂದರೆ ರಿಪೀಟ್ ಆದರೆ, ಪದೇ ರಿಪೀಟ್ ಆದರೆ ಅದ್ರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಕಾಣುತ್ತೆ. 1 ಸತಿ ಇದ್ದರೆ 2 ಸತಿ ಇದ್ದರೆ ಓಕೆ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ 3 ಸತಿ 4 ಸತಿ ಎಲ್ಲ ಬರುತ್ತೆ ಒಬ್ಬೊಬ್ಬರಿಗೆ. ಫಾರ್ ಎಕ್ಸಾಂಪಲ್ 9 ಹುಟ್ಟಿರ್ತಾರೆ, ವರ್ಷ ಬಂದು 1999 ಆಗಿರುತ್ತೆ, ಎಷ್ಟು 4 ಸತಿ 9 ಬಂತು, ಅದ್ರದ್ದು ಇಂಪ್ಯಾಕ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದ್ರ ತಕ್ಕಂಗೆ ರೆಮಿಡೀಸ್ ಕೊಡ್ತೀವಿ. ಅದೇ ಅಫ್ಲಿಕ್ಷನ್ಸ್ ಆದರೆ, ಈಗ ಫಾರ್ ಎಕ್ಸಾಂಪಲ್ ನಂಬರ್ 1 ಜಾಸ್ತಿ 4 ಸತಿ ರಿಪೀಟ್ ಆಯಿತು, ಕಾಂಟ್ರವರ್ಸೀಸ್ ಜಾಸ್ತಿ. ಹೆಂಗೆ ಅಂದರೆ ಮಾತಲ್ಲೇ ಅವರೇ ಹೋಗಿ ಸಿಗಾಕೋತಾರೆ. ಎಲ್ಲ ಸರಿಯಾಗಿರುತ್ತೆ, ಒಂದು ಮೀಟಿಂಗ್ ಹೋಗ್ತಾರೆ, ಎಲ್ಲ ಮಾತಾಡ್ತಾರೆ, ಎಲ್ಲ ಕರೆಕ್ಟಾಗಿರುತ್ತೆ, ಲಾಸ್ಟಲ್ಲಿ ಏನೋ ಒಂದು ವರ್ಡ್ ಹೇಳ್ತಾರೆ, ಅದಕ್ಕೆ ಟ್ರಿಗರ್ ಆಗಿ ಕ್ಯಾನ್ಸಲ್ ಆಗಿಬಿಡುತ್ತೆ ಡೀಲ್. ಆ ರೀತಿ ಅವ್ರು ಬಾಯಿ ಕೊಟ್ಟೆ ಅವರೇ ಸಿಗಾಕೋತಾರೆ. ಇದು 1ಗೆ. ಈಗ 2 ಬಂದು ತುಂಬ ಇಂಟ್ಯೂಷನ್ ಚೆನ್ನಾಗಿರುತ್ತೆ, ಎಮೋಷ್ನಲ್, ಬಟ್ ಅವರಿಗೆ ತುಂಬ ಬೇಗ ಹರ್ಟ್ ಆಗುತ್ತೆ. ಡಿಪ್ರೆಷನ್ ನಂಬರ್, ಯಾರೋ ಒಂದು ಸುಮ್ಮನೆ ರೇಗ್ಸಕ್ಕೆ ಹೇಳಿದ್ರು ಜಾಸ್ತಿ, ಮಲ್ಟಿಪಲ್ 2s ಜಾಸ್ತಿ ಪ್ರೊಜೆಕ್ಟ್ ಆದರೆ ಬೇಗ ನೋವಾಗ್ಬಿಡುತ್ತೆ. ಪೊಸೆಸಿವ್ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಈ ಜನ್ರೇಷನಲ್ಲಿ ಹುಟ್ಟೋ ಮಕ್ಕಳಿಗೆಲ್ಲ 2 ಜಾಸ್ತಿನೇ ಬರುತ್ತೆ.
90ಸಲ್ಲಿ 90s ಬಾರ್ನ್ ಇದ್ದರೆ 1990 ಆ ಥರ ಬರೋದು. 2025 ಈಗ ಅಲ್ಲೇ 2 ಬಂತಾ, ಫೆಬ್ರವರಿ ಹುಟ್ಟಿದ್ರು ಅಂದ್ಕೊಳ್ಳಿ, ಇಲ್ಲ 12ನೇ ತಾರೀಕು ಹುಟ್ಟಿದ್ರು ಅಂದ್ಕೊಳ್ಳಿ, 4 ಬರುತ್ತೆ. ಸೊ ಅಫ್ಲಿಕ್ಷನ್ಸ್ ಜಾಸ್ತಿ ಆಗೋಯ್ತು, ಡಿಪ್ರೆಷನ್ ನಂಬರ್ ಅವೆಲ್ಲ. ನ್ಯೂಮರಾಲಜಿಲಿ ನೆಗೆಟಿವ್ಸ್ ಪಾಸಿಟಿವ್ ನಂಬರ್ ಅಂತ ತಗೊಂಡ್ರೆ 2, 4, 8 ಸ್ವಲ್ಪ ಜಾಸ್ತಿ ಸ್ಟ್ರಗ್ಲಿಂಗ್ ನಂಬರ್ಸ್. ಕಂಪ್ಯಾರಿಟಿವ್ಲಿ ಪಾಸಿಟಿವ್ ನಂಬರ್ಸ್ ಅಂತ ತಗೊಂಡ್ರೆ 1, 5, 6, 3. ಅದರಲ್ಲೂ ಬೆಸ್ಟ್ ನಂಬರ್ 1 to 9 ನೀವು ತೊಗೊಂಡ್ರೆ ಸ್ಟ್ರಗಲೇ ಜಾಸ್ತಿ ಇರಲ್ಲ, ಅಂದರೆ 5 ಬ್ಯಾಲೆನ್ಸ್. 5 ಇಸ್ ದ ಬ್ಯಾಲೆನ್ಸ್ ನಂಬರ್. ಆ ನಂಬರ್ ಇರಬೇಕು. ಆ ನಂಬರ್ ಇದ್ದರೆ ನ್ಯೂಮರಾಲಜಿಲಿ ನಾವು ನೋಡ್ತೀವಿ ಎಷ್ಟು ರಾಜಯೋಗಗಳಿದೆ, ಎಷ್ಟು ಲಾಟ್ರೀಸ್ ಕೊಟ್ಟಿದ್ದಾನೆ ಭಗವಂತ ಅಂತ. 5 ಬಂದು ಚಾರ್ಟಲ್ಲಿ ಮಧ್ಯದಲ್ಲಿರುತ್ತೆ. ಆ ಒಂದು ನಂಬರ್ ಇಲ್ಲ ಅಂದರೆ ಯಾವ ರಾಜಯೋಗನೂ ಬರಲ್ಲ. 80% ಆಫ್ ದ ಪಾಪ್ಯುಲೇಷನ್ಗೆ 5 ಪ್ರೆಸೆಂಟೇ ಇರಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ನೇಮ್ ನಂಬರ್ ಚೆಕ್ ಮಾಡ್ತೀವಿ ನಾವು ಬ್ಯಾಲೆನ್ಸ್ ಮಾಡೋಕ್ಕೆ. ಲೈಫಲ್ಲಿ ತುಂಬ ಸ್ಟ್ರಗಲ್ ಬರ್ತಿದ್ದಾರೆ ಅಂದರೆ ನೇಮ್ ನಂಬರ್ನ ತೊಗೊಬಂದು 5 ನಿಲ್ಲಿಸ್ತೀವಿ. ಬ್ಯಾಲೆನ್ಸ್ ಬರಬೇಕಲ್ಲ ಎಲ್ಲದರಲ್ಲೂ, ಬರೀ ಫೈನಾನ್ಷಿಯಲಿ ಅಲ್ಲ, ಎಲ್ಲ ರೀತಿ ಓವರ್ ಆಲ್ ಲೈಫಲ್ಲಿ ಬ್ಯಾಲೆನ್ಸ್ ಇರಬೇಕು. ಸೊ ಇದನ್ನು ತೊಗೋಬೋದು. ನಮ್ಗೆ ನಂಬರ್ 5 ಇದೆಯಲ್ಲ, ಅದ್ರದ್ದು ನೀವು ಪಾಸಿಟಿವ್ ಹೇಳಿದ್ರೆ ನೆಗೆಟಿವ್ದು ಇನ್ನೊಂದು ವರ್ಷನ್ ನಾನು ಕೇಳಿದ್ದೀನಿ. ಹೇಗೆ ಅಂದರೆ ಶುರು ಮಾಡಿದ ಕೆಲಸ ಮುಗಿಸಲ್ಲ ಅನ್ನೋದೊಂದು ಪಾಪ್ಯುಲರ್ ಒಪಿನಿಯನ್ ಇದೆ ಅದ್ರ ಬಗ್ಗೆ, 5ನೇ ನಂಬರ್ ಬಗ್ಗೆ. ಈಗ ಅಫ್ಲಿಕ್ಷನ್ಸ್ ಹೇಳಿದೆ, ಮಲ್ಟಿಪಲ್ ನಂಬರ್ಸ್. ಈಗ 5 ಒಂದು ಸತಿ ಪ್ರಾಜೆಕ್ಟ್ ಆದರೆ ಅದು ಪಾಸಿಟಿವ್, ಅದೇ 3 ಸತಿ 4 ಸತಿ ಪ್ರಾಜೆಕ್ಟ್ ಆದರೆ ಅದು ಹೇಗೆ ಅಂದರೆ, ಈಗ ಒಬ್ಬರು 9 to 5 ಜಾಬ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಅವ್ರು ಹೇಗೆ ಅಂದರೆ ಬೆಳಗ್ಗೆ 9 ಗಂಟೆಗೆ ಕೂತ್ಕೊಂಡ್ರೆ 5 ಗಂಟೆ ಕೆಲಸ ಮುಗೀತು ಅಂದರೆ 4:45ಗೆ ಮುಗಿಸ್ಬಿಟ್ಟಿರ್ತಾರೆ. ಅವ್ರಿಗೆ ಎಕ್ಸ್ಟ್ರಾ ವರ್ಕ್ ಕೊಟ್ಟರೆ ಆಫೀಸಲ್ಲಿ ಅವ್ರು ಮಾಡಲ್ಲ, ಆ ರೀತಿ ಕ್ಯಾರೆಕ್ಟ್ರು. ಮತ್ತು 5 ಬಂದು ಎಲ್ಲ ನನಗೆ ಗೊತ್ತು ಅನ್ನೋ ಥರ ಕಾನ್ಸೆಪ್ಟ್ ಜಾಸ್ತಿ ಅವ್ರಿಗೆ ಮೈಂಡಲ್ಲಿ. ನನಗೆ ಗೊತ್ತು ಅನ್ನೋದನ್ನು ಎಲ್ಲರ ಮುಂದೆ ತೋರಿಸ್ಕೊಳಕ್ಕಾಗಲ್ಲ, ಎಲ್ಲರೂ ಒಪ್ಕೊಳ್ಳೋದಿಲ್ಲ. ಕೆಲವೊಬ್ರು ಒಪ್ಕೋತಾರೆ. ಇಲ್ಲಿ ಎಲ್ಲರೂ ಸುಮ್ಮನೆ ನಾನು ಬಂದ್ಬಿಟ್ಟು ನನಗೆ ಗೊತ್ತಪ್ಪ ನಾನು ಮಾಡ್ತೀನಿ ಅಂದರೆ ಅವ್ರು ಒಪ್ಕೋತಾರ? ಇಲ್ಲ, ಡೌಟ್ ಪಡ್ತಾರಲ್ವ. ಸೊ ಇದೆಲ್ಲ ಅವ್ರು ತೊಗೊಳಲ್ಲ. ಮತ್ತು ಸಮ್ಟೈಮ್ಸ್ ತುಂಬ ಲೇಸಿ ಆಗಿಬಿಡ್ತಾರೆ, ಸಮ್ಟೈಮ್ಸ್ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ. 5 ಬ್ಯಾಲೆನ್ಸ್ ಫ್ಲರ್ಟಿಂಗ್ ನಂಬರ್ ಅಂತಲೂ ಹೇಳ್ತೀವಿ ಆ್ಯಕ್ಚುಲಿ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಬೇಗ ವುಮೆನ್ಸ್ಗೆ ಅಟ್ರಾಕ್ಟ್ ಆಗೋ ನಂಬರ್ ಅದು. ಚಾರ್ಮಿಂಗ್ ಇರ್ತಾರೆ, ಮಾತಾಡ್ತಾರೆ, ಆ್ಯಕ್ಟಿವ್ ಇರ್ತಾರೆ, ಎಜುಕೇಷನಲ್ಲೂ ತುಂಬ ಚೆನ್ನಾಗಿರ್ತಾರೆ. ಆಮೇಲೆ ಬೇಗ ಈಸಿಯಾಗಿ ಸಕ್ಸಸ್ ಸಿಗುತ್ತೆ ಅವ್ರಿಗೆ. ಬಟ್ 1, 5 ಇದ್ದರೆ, ಆದರೆ ಮಲ್ಟಿಪಲ್ 5 ಇದ್ದರೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಜಾಸ್ತಿ ಆಗುತ್ತೆ. ಆ 5 ಎಲ್ಲೆಲ್ಲಿಂದ ಬರುತ್ತೆ? ಫಾರ್ ಎಕ್ಸಾಂಪಲ್ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಅಂತ ಹೇಳಿದೆ ಅಲ್ವಾ, ಕುವಾ ನಂಬರ್ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ. ವೇದಿಕ್ ನ್ಯೂಮರಾಲಜಿಲಿ ಬೇರೆ ಥರ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಚೈನೀಸ್ ನ್ಯೂಮರಾಲಜಿಲಿ ಬೇರೆ ಥರ ಬರುತ್ತೆ. ಸೊ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ನೇಮ್ ನಂಬರು ನೋಡಬೇಕು, ಮಲ್ಟಿಪಲ್ ಆಗಲೇಬಾರ್ದು ಯಾವ ನಂಬರು. ಆದರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೂ ರೆಮಿಡಿ ಕೊಡ್ತೀವಿ. ಬಟ್ 3 ನಂಬರ್ಗೆ ಅಂತಾರೆ, ಟ್ಯಾಗ್ಲೈನೇ ಇದೆ, ಗುಡ್ ಸ್ಟಾರ್ಟರ್ ಬ್ಯಾಡ್ ಫಿನಿಷರ್. ಅವ್ರು ಮಲ್ಟಿಪಲ್ ಟಾಸ್ಕ್ ಮಾಡಬಾರ್ದು. ಮಾಡಿದ್ರೆ ಒಂದೇ ಸತಿ 5-6 ಕೆಲಸಗಳನ್ನ ಒಟ್ಟಿಗೆ ಮಾಡಿದ್ರೆ 3ನೇ ತಾರೀಕು ಹುಟ್ಟಿರೋರು ಆಗಲ್ಲ, ಅವ್ರ ಫೇಲೇ ಆಗೋದು. ಸೊ ಕ್ರಿಯೇಟಿವಿಟಿ ಮತ್ತು ಅವ್ರ ಕಾನ್ಫಿಡೆನ್ಸೇ ಒಂದೊಂದು ಸಲ ಮುಳುವಾಗುತ್ತೆ ಅಂತ ಹೇಳ್ತೀರಾ? ಅವರು ಕಿಂಗ್ ಮೇಕರ್ಸ್, ಆದರೆ ಕಿಂಗ್ ಅಲ್ಲ. ಸಾಮಾನ್ಯವಾಗಿ ಮನುಷ್ಯರಿಗೆ ಮಾತ್ರ ಇದು ಅಪ್ಲೈ ಆಗೋದಾ ನ್ಯೂಮರಾಲಜಿ, ಅಥವಾ ಸಾಕು ಪ್ರಾಣಿಗಳಿಗೂ ಅಪ್ಲೈ ಆಗುತ್ತಾ ಮೇಡಮ್? ಯಾಕೆಂದರೆ ಈಗೆಲ್ಲ ನೀವು ನೋಡಿರೋ ಹಾಗೆ ಪ್ರಾಣಿ ಸಾಕೋರು ಸಹ ಹೆಸರುಗಳನ್ನ ಹುಡುಕಿ ಇಡ್ತಾರೆ. ಆ ಥರ ನಿಮ್ಮ ಹತ್ರ ಯಾರಾದರೂ ಬಂದು ನ್ಯೂಮರಾಲಜಿ ಪ್ರಕಾರ ಅವರ ಸಾಕು ಪ್ರಾಣಿಗೆ ಹೆಸರಿಡೋಕ್ಕೆ ಅಂತ ನಿಮ್ಮ ಹತ್ರ ಸಜೆಷನ್ ಕೇಳಿದಾರ? ಮತ್ತು ಈ ನ್ಯೂಮರಾಲಜಿ ಸಾಕು ಪ್ರಾಣಿಗಳ ಬಗ್ಗೆ, ಅಂದರೆ ಸಾಕು ನಾಯಿ ಆಗ್ಬೋದು, ಸಾಕು ಬೆಕ್ಕಾಗ್ಬೋದು, ಅದಕ್ಕೆಲ್ಲ ಹೇಗೆ ವರ್ಕ್ ಆಗುತ್ತೆ ಮೇಡಮ್? ಅಷ್ಟು ಬಂದಿಲ್ಲ ನನಗೆ ಕ್ಲೈಂಟ್ಸ್ ಯಾವುದು ಪೆಟ್ ರಿಲೇಟೆಡ್. ಬಟ್ ಈಗ ಫಾರ್ ಎಕ್ಸಾಂಪಲ್ ಆ ನಾಯಿ ಮರಿನೋ ಬೆಕ್ಕೋ ಯಾವತ್ತು ಹುಟ್ಟಿದೆ ಅಂತ ಗೊತ್ತಾದರೆ, ನಾವು ಅದರ ಹೆಸರು ಇಡ್ತಿದ್ದೀವಿ ಅಂತ ಅಂದರೆ ಅದರದ್ದು ಹೆಲ್ತ್ ವೈಸ್ ನೋಡ್ಬೋದು ಹೆಂಗಿದೆ ಅಂತ. ಪರ್ಸ್ನಾಲಿಟಿ ಎಲ್ಲ ಲೆಕ್ಕ ಬರಲ್ಲ ಅಲ್ವಾ ಸರ್? ಅದ್ರೊಳಗೆ ಪ್ರಾಣಿಗಳಲ್ಲಿ ನನಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ನಾವು ಜನರಲ್ ಮನುಷ್ಯರಿಗೆ ಹೇಳ್ಬೋದು, ಬಟ್ ಬಂದರೆ ಫ್ಯೂಚರಲ್ಲಿ ನೋಡ್ತೀನಿ, ಅದರಲ್ಲಿ ಏನು ತೊಂದರೆ ಇಲ್ಲ. ನೀವು ನಂಬರ್ ಫ್ರೀಕ್ಸ್ ಇರ್ತಾರಲ್ಲ, ಆ್ಯಕ್ಟಿವ್ ಇರ್ತಾರಾ ಅಂದರೆ ಪ್ರಾಣಿಗಳು ಆ್ಯಕ್ಟಿವ್ ಇರ್ತಾವ? ಯಾವ ರೀತಿ ಪಾಸಿಟಿವ್ನೆಸ್ಸು ಪ್ರಾಣಿಗಳಲ್ಲೂ ಇರುತ್ತೆ, ಯಾಕಂದರೆ ಅಷ್ಟು ತುಂಬ ಅಟ್ಯಾಚ್ ಆಗಿರ್ತಾರೆ ಓನರ್ಸ್ಗೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪೆಟ್ಸ್ನ ನೀವು ಪ್ರೊಜೆಕ್ಟ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅದಕ್ಕೂ ಹೆಸರಿಡ್ತೀರಾ ಅಲ್ವಾ? ಆ ಹೆಸರು ಅದಕ್ಕೆ ಸೂಟ್ ಆಗ್ಬೋದಾ? ಆ ಹುಟ್ಟಿರೋ ಡೇಟಲ್ಲಿ ನೋಡ್ಬಿಟ್ಟು ಹೇಳ್ಕೊಡ್ತೀನಿ ನಾನು. ಬಟ್ ಮೇಜರಾಗಿ ತುಂಬ ಹೇಳೋಕ್ಕಾಗಲ್ಲ. ಪ್ರಾಣಿಗಳಿಗೆ ಚೆನ್ನಾಗಿರುತ್ತಾ, ಆರೋಗ್ಯವಾಗಿರುತ್ತಾ, ಅದನ್ನು ಹೇಳ್ಬೋದು. ಓಕೆ, ಈಗ ಸಾಕು ಪ್ರಾಣಿಗಳ ಟ್ರೆಂಡ್ ಜಾಸ್ತಿ ಆಗಿದ್ದರಿಂದ ಕೇಳಿದೆ, ಅಂಥ ದಿನಾನೂ ಬರ್ಬೋದು ಮುಂದೆ. ನಾನು ಮಗುಗೆ ಹೇಗೆ ಪ್ರೀತಿಯಿಂದ ಹೇಳಿದ್ದೀನಿ, ಇಲ್ಲ ಅಂತಲ್ಲ, ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ ನಾನು, ಕ್ಯಾಟ್ಸು ಕೊಟ್ಟಿದ್ದೀನಿ. ಬಟ್ ಅದೇ ಏನಂದರೆ ನನ್ನ ಕ್ಲೈಂಟ್ ಹೇಗಿದ್ರು ಅಂದರೆ ಅವರು ಪ್ರೊಜೆಕ್ಟ್ ಮಾಡ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅವರು ಇನ್ನೂ ಜಾಸ್ತಿ ವ್ಯೂಸ್ ಹೋಗಲಿ ಅನ್ನೋದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವ, ಆ ನೇಮ್ ನಂಬರ್ ಮ್ಯಾಟ್ರ್ ಆಗುತ್ತೆ. ಮತ್ತು ಕೆಲವು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಲೈಫ್ ತನಕ, ಒಂದು ಜೀವನದ ಒಂದು ಹಂತದ ತನಕ ಅಪ್ಲಿಕಬಲ್ ಆಗುತ್ತೆ ಇವೆಲ್ಲ. ಆಮೇಲೆ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಜ್ಯೋತಿಷದಲ್ಲಿ ನೋಡಿದ್ದೀವಿ, ಈ ವರ್ಷದ ತನಕ 30ನೇ ವಯಸ್ಸು ತನಕನೋ 35 ತನಕನೋ ಅಪ್ಲೈ ಆಗುತ್ತೆ, ಆಮೇಲೆ ಬೇರೆ ಥರ ತಗೊಳುತ್ತೆ, ಡೈವರ್ಷನ್ ಅಂತ ಹೇಳ್ತಾರೆ. ನ್ಯೂಮರಾಲಜಿಲೂ ಆ ಥರ ಏನಾದ್ರು ಬರುತ್ತಾ ಅಂತ ಇದೆ. ಈಗ ಡ್ರೈವರ್ ನಂಬರ್ ಅಂದರೆ ಡೇಟ್, ಕಂಡಕ್ಟರ್ ನಂಬರ್ ಅಂದರೆ ಡೇಟ್, ಮಂತ್, ಇಯರ್ ಟೋಟಲ್ ಮಾಡಿದ್ರೆ ಕಂಡಕ್ಟರ್ ನಂಬರ್ ಬರುತ್ತೆ.
ಫಾರ್ ಮೆನ್ಗೆ ಬೇರೆ ರೀತಿ ಕ್ಯಾಲ್ಕುಲೇಷನ್ ಬರುತ್ತೆ, ವುಮೆನ್ಗೆ ಬೇರೆ ರೀತಿ. ಫಾರ್ ಎಕ್ಸಾಂಪಲ್ ಡ್ರೈವರ್ ನಂಬರ್ ಬಂದು ಹುಟ್ಟಿದಾಗಿಂದ ನಾವು ಯಾವ ರೀತಿ ಇರ್ತೀವಿ ಅದ್ರ ಪರ್ಸ್ನಾಲಿಟಿನ ಪ್ರೊಜೆಕ್ಟ್ ಬರುತ್ತೆ. ಬಟ್ ಕಂಡಕ್ಟರ್ ನಂಬರ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಬಂದು 25 ದಾಟಿ ಒಂದು 30 ಹತ್ತತ್ರ ಬರ್ತಿದ್ದಂಗೆ ಅವ್ರಿಗೆ ಗೊತ್ತಾಗುತ್ತೆ ಅವರು ಕಂಡಕ್ಟರ್ ನಂಬರ್ ಏನಿರುತ್ತೆ ಅದ್ರ ಥರ ಚೇಂಜ್ ಆಗ್ತಾ ಹೋಗ್ತಾರೆ. ಬಟ್ ಜೆಂಟ್ಸಿಗೆ ಬಂದು 35 to 40 ಅಂತ ತೊಗೋತೀವಿ. ಯೂಶ್ವಲಿ 35 ವರ್ಷ ದಾಟ್ತಾ ಆ ನಂಬರ್ ರೆಸೊನೇಟ್ ಆಗ್ತಾರೆ. ಈಗ ನೀವು ಕೇಳಿರಲ್ವಾ, ಹುಟ್ಟಾಗಿಂದ ತುಂಬ ಸೈಲೆಂಟ್ ಆಗಿದ್ರು ಒಂದು 30 ವರ್ಷದವರೆಗೂ, ಸಡನ್ನಾಗಿ ವೈಲೆಂಟ್ ಆಗಿಬಿಟ್ರು, ಒಂದು 40 ವರ್ಷ ಮುಟ್ತಿದ್ದಂಗೆ ತುಂಬ ಸ್ಪಿರಿಚುವಲ್ ಆಗಿಬಿಟ್ರು ಅಂತಾರೆ. ಬಟ್ ಮುಂಚೆಯಿಂದ ದೇವರು ಅಂದರೆ ನಂಬಿಕೆ ಇಲ್ಲದೆ ಇರೋರು 35 ವರ್ಷ 40 ವರ್ಷ ಆದಮೇಲೆ ಹೇಗೆ ದೇವ್ರು ನಂಬಿಕೆ ಇಡ್ತಾರೆ? ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಕಂಡಕ್ಟರ್ ನಂಬರ್ ಬಂದು 7ಗೆ ಬಂದು ಕೂತಿರ್ಬೋದೇನೋ, ಸ್ಪಿರಿಚುವಲ್ ನಂಬರ್ ಅದು. ಸೊ ಹೋಗ್ತಾ ಆ ಲೆವೆಲ್. ಈಗ ಮದುವೆ ಆಗಿರ್ತಾರೆ, ಮದುವೆ ಆಗಿ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ, ಮದುವೆ ಆಗಿ ಮಕ್ಕಳಿರುತ್ತೆ, ಎಲ್ಲ ಇರುತ್ತೆ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಒಂದು ಏಜ್ ಆಗ್ತಿದ್ದಾದ್ಮೇಲೆ ನಾನು ಸನ್ಯಾಸತ್ವ ತೊಗೋತೀನಿ ಅಂತಾರೆ. ಸೊ ಇದೆಲ್ಲ ಯಾಕೆ? ಆವಾಗ ಕಂಡಕ್ಟರ್ ನಂಬರ್ ಇಂಪಾರ್ಟೆನ್ಸ್ ಬರುತ್ತೆ. ಯಾವುದು ಕಂಡಕ್ಟರ್ ನಂಬರ್ ಅಂತ ನೋಡಿದ್ರೆ ಹೇಳ್ಬೋದು. ಈಗ ಆರ್ಫನ್ ಚೈಲ್ಡ್, ಅನಾಥ ಮಕ್ಕಳು ಅಂತ, ಅವರಿಗೆ ಎಲ್ಲೋ ರಸ್ತೆಯಲ್ಲಿ ಸಿಕ್ಕಿ ಅನಾಥಾಶ್ರಮದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಅವ್ರಿಗೆ ಒಂದು ಜನ್ಮ ದಿನಾಂಕನೇ ಗೊತ್ತಿರಲ್ಲ. ಹೌದು. ಬಟ್ ಅವ್ರದ್ದು ಜೀವನ ಬಹಳ ಅಮೂಲ್ಯವಾದದ್ದು. ಅಲ್ಲಿ ಹೇಗೆ ಇದು ನಾವು ವರ್ಕ್ ಆಗುತ್ತೆ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಅಂದರೆ ಮೇಜರ್ಲಿ ನಾನು ನೇಮಲ್ಲಿ ಹೇಳ್ತೀನಿ, ಅವ್ರು ಹುಟ್ಟಿರೋ ಹೆಸರು. ಯಾಕಂದರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ನಂಬರ್ ಅಂತ ರೆಸೊನೇಟ್ ಆಗುತ್ತೆ. ಆ ವೈಬ್ರೇಷನ್ ಅಡ್ವಾಂಟೇಜಸ್ ನೋಡ್ಬೋದು. ಅದಾದಮೇಲೆ ಆ ಮಗುದು ಏನು ಪರ್ಸ್ನಾಲಿಟೀಸ್ ಅಂತ ತಿಳ್ಕೊತೀವಿ. ಮಾತಾಡ್ತಾನೆ ನಮ್ಗೆ ಅದು ಗೊತ್ತಾಗೋದು. ಆ ಪರ್ಸ್ನಾಲಿಟಿ ನೋಡೋದ್ರಿಂದ ನಾವೊಂದು ಅಸಂಪ್ಷನ್ಗೆ ಬರ್ಬೋದು, ಈ ಡೇಟಲ್ಲಿ ಹುಟ್ಟಿರ್ಬೋದು ಮಗು, ಇದರಿಂದ ಏನು ಸೊಲ್ಯೂಷನ್ಸ್ ಕೊಡ್ಬೋದು. ಆ ರೀತಿ ನಾನು ಪ್ರಿಡಿಕ್ಷನ್ಸನ್ನು ಕೊಡ್ತೀನಿ. ಬಟ್ ನೇಮಿಂದ ತುಂಬ ಇವೆಂಟ್ಸನ್ನು ಹೇಳ್ಬೋದು. ಲೈಫಲ್ಲಿ ಯಾವ ವರ್ಷದಲ್ಲಿ ಏನಾಗ್ಬೋದು ಅನ್ನೋದನ್ನು ನೇಮಲ್ಲಿ ಹೇಳ್ಬೋದು ಇನ್ ಡೆಪ್ತ್ ಹೋದರೆ. ಈ ಅನಾಥ ಮಕ್ಕಳಿಗೂ ಮ್ಯಾಮ್ ಹೇಗೆ ಅಂದರೆ ಹೆಸರನ್ನ ಶಾಸ್ತ್ರ ನೋಡಿ ಇಡೋ ಚಾನ್ಸಸ್ ಕಡಿಮೆ. ಒಂದು ರ್ಯಾಂಡಮ್ ಆಗಿ ಇಟ್ಟಿರ್ತಾರೆ, ಅನ್ಸಿದ ಹೆಸರು ಇಟ್ಟಿರ್ತಾರೆ. ಅವಾಗಲೂ ಇದು ಹೇಗೆ ಕೆಲಸ ಮಾಡುತ್ತೆ? ಈಗಿನ ಆ್ಯಕ್ಚುಲಿ ಏನು ಗೊತ್ತಾ, ಪೇರೆಂಟ್ಸ್ ಇದ್ದರು ಪೇರೆಂಟ್ಸ್ ಇಲ್ಲದೆ ಇದ್ರು ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ತುಂಬ ಯುನೀಕ್ ಆಗಿರಬೇಕು ಹೆಸರು. ಹೌದು. ಮೀನಿಂಗ್ಫುಲ್ಗಿಂತ ಯುನೀಕ್ ಸೌಂಡ್ ಮೇಜರಾಗಿ. ಸೊ ಅದು ಯಾವಾಗ ಇಂಪಾರ್ಟೆನ್ಸ್ ಬರುತ್ತೆ ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ರನ್ ಆಗಿರುತ್ತೆ ಅಂತಲ್ಲ, ಆ ನಂಬರ್ ಚೆನ್ನಾಗಿದೆಯಾ, ಆ ಮಗುಗೆ ಡೇಟ್ ಆಫ್ ಬರ್ತ್ ಹೊಂದಾಣಿಕೆ ಆಗ್ತಿದೆಯಾ ಅಂತ. ಅಕಸ್ಮಾತ್ ಹೊಂದಾಣಿಕೆ ಆಗಿಲ್ಲ ಅಂದರೆ ಇಡಬಾರ್ದು ಆ ಹೆಸರುಗಳನ್ನ. ಅದರಿಂದ ತುಂಬ ಎಫೆಕ್ಟ್ಸ್ ಆಗುತ್ತೆ. ಸಮ್ಟೈಮ್ಸ್ ಹೆಸರಿಂದ ಹೆಲ್ತ್ ಇಶ್ಯೂಸ್ ಮೇಜರಾಗಿ ಬರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಇಡಬೇಕು ಹೆಸರನ್ನು. ಅದಕ್ಕೆ ನಾನು ಮೇಜರಾಗಿ ಬರೀ ಮಕ್ಕಳಿಗೆ ಅಂತಲ್ಲ ಸರ್, ಬಿಸ್ನೆಸ್ ನೇಮ್ಸ್ ಇಡ್ತೀರಾ, ಕಂಪನಿಗೆ ನೇಮ್ ಇಡ್ತೀರಾ, ಇಲ್ಲ ಯಾವತ್ತಾದರೂ ಹೊಸ ಕಾರ್ಯ ಮಾಡ್ಬೇಕಾದ್ರೆ ಅಲ್ಲೇನಾದರೂ ಹೆಸರು ಉಪಯೋಗಿಸ್ತೀರಾ ಅಂದರೆ ಎಲ್ಲದಕ್ಕೂ ನೇಮ್ ನಂಬರ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಈಗ ಒಂದು ಕಂಪ್ನಿ ಓಪನ್ ಮಾಡ್ತೀರಾ, ಒಂದು ನೇಮ್ ಇಡ್ತೀರಾ, ಯಾರೋ ಇಟ್ಟಿದ್ದಾರೆ ಅಂತ ಫ್ಯಾಷನಾಗಿ ಇಡೋದಲ್ಲ. ನೀವು ಎಲ್ಲ ಕಡೆ ಈಗ ನೋಡ್ಬೋದು ಡಬಲ್ ನಂಬರ್ಸ್ ಯೂಸ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಕಾಫಿ FFE ಅಂತ ಇದೆ ಅಲ್ವಾ, ಅದರ ಒಂದು F ಎಕ್ಸ್ಟ್ರಾ ಹಾಕಿರ್ತಾರೆ. ಯಾಕೆ ಅಂದರೆ ಅಲ್ಲೇನೋ ಪ್ರಿಡಿಕ್ಷನ್ಸ್ ಕೊಟ್ಟಿರ್ತಾರೆ, ನೇಮ್ ನಂಬರ್ ಚೆನ್ನಾಗಿರುತ್ತೆ ಅಂತ. ಮತ್ತು ಕೊನೆಯದಾಗಿ ನಮ್ಮ ಪಬ್ಲಿಕ್ಗೆ ನಿಮ್ಮ ಕಡೆಯಿಂದ ನ್ಯೂಮರಾಲಜಿ ರಿಲೇಟೆಡ್ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ಪಾಯಿಂಟ್ ಏನು ಅಂದರೆ ಫಸ್ಟು ನಿಮ್ಮ ಮೋಟಿವ್ ಏನು ಲೈಫಲ್ಲಿ ಅನ್ನೋದನ್ನು ತಿಳ್ಕೊಳ್ಳಿ ಫಸ್ಟು. ಇದು ನಿಮ್ಗೆ ಗೊತ್ತಾಗೋದು ಯಾವುದರಿಂದ? ಡೇಟ್ ಆಫ್ ಬರ್ತಿಂದ. ನಾನು ಅಸ್ಟ್ರಾಲಜಿಲಿ ಗೊತ್ತಾಗಲ್ಲ ಅಂತ ಹೇಳ್ತಿಲ್ಲ, ಇಲ್ಲ ವಾಸ್ತುಲಿ ಗೊತ್ತಾಗಲ್ಲ ಅಂತಿಲ್ಲ. ಬಟ್ ಅಕ್ಯೂರೇಟಾಗಿ 99% ನಿಮಗೆ ಪ್ರಿಡಿಕ್ಷನ್ ಗೊತ್ತಾಗೋದು ಡೇಟ್ ಆಫ್ ಬರ್ತಲ್ಲಿ. ಅದನ್ನು ತಿಳ್ಕೊಂಡಾಗ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಮಾಡಬಾರ್ದು ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಇನ್ನೊಂದು, ನಿಮ್ಮ ರೋಲ್ ಆ್ಯಂಡ್ ಗೋಲ್ ಏನು ಅಂತ ನಿಮಗೆ ಗೊತ್ತಿರಬೇಕು. ಯಾವ ಟೈಮಲ್ಲಿ ಆ ಡಿಸಿಷನ್ಸನ್ನು ತೊಗೋಬೇಕು, ಮೇಜರ್ ಡಿಸಿಷನ್ಸ್ ಲೈಫಲ್ಲಿ ಅಂತ ತೊಗೋಬೇಕು. ಇದು ಮತ್ತು ನಿಮ್ಮ ಹೆಸರು ನಿಮ್ಗೆ ಇಟ್ಟಿರೋದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಲೈಫಲ್ಲಿ ಮೂವ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಪ್ರೋಗ್ರೆಸ್ ಇರುತ್ತೆ. ಸೊ ನನ್ನ ಸಜೆಷನ್ ಬಂದು ನೀವು ನ್ಯೂಮರಾಲಜಿ ಯಾರೇ ಆಗಲಿ, ನಾನೇ ಅಲ್ಲ ಇನ್ನು ಯಾರೇ ಇದ್ರೂ ರೀಡಿಂಗ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಕ್ಲಾರಿಟಿ ಸಿಗುತ್ತೆ ಲೈಫಲ್ಲಿ, ನಿಮ್ಮದು ಡೆಸ್ಟಿನಿ ಏನು ಅನ್ನೋದನ್ನೇ ನಿಮ್ಗೆ ಗೊತ್ತಾಗುತ್ತೆ. ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಖ್ಯಾಶಾಸ್ತ್ರದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್.